ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ದಾಸಶ್ರೇಷ್ಠ ಶ್ರೀ ಕನಕದಾಸರ 537ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಸಡಗರ ಸಂಭ್ರಮದಂತೆ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು ಹಾಗೂ ಜನರ ವಿಶ್ವಾಸ ಪಡೆದ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಿಎಲ್ ಶ್ರೀನಿವಾಸ್ ಅವರು, ಉಪಾಧ್ಯಕ್ಷರು ನಾಗರತ್ನಮ್ಮ, ಸಕ್ರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಜಗದೀಶ್ ಕುಮಾರ್ ಅವರು, ಗೌರವಾನ್ವಿತ ಪಂಚಾಯತ್ ಚುನಾಯಿತ ಸದಸ್ಯರು ಹೆಬ್ಬಟ್ಟ ಅನಂತಕುಮಾರ್, ಸವಿತಾ ಮೇಡಮ್, ಶಿವಪುರ್ ಜಿ ಗುರಪ್ಪ, ಮುನಿಯಪ್ಪರವರು ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ನಾಗರಾಜ್ ಅವರು ಹಾಗೂ ಎಲ್ಲ ಚುನಾಯಿತ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಎಸ್ಡಿಎ ಶಂಕರಪ್ಪ, ಬಿಲ್ ಕಲೆಕ್ಟರ್ ನಾರಾಯಣಸ್ವಾಮಿ, ಪಂಚಾಯಿತಿ ಸಹಾಯಕರಾದ ಎನ್ಸಿ ವೆಂಕಟರಮಣಪ್ಪ, ಕಾಯಕ ಮಿತ್ರ ಮೇಡಮ್, ಎನ್ಆರ್ಇಜಿ ಇಂಜಿನಿಯರ್ ಹಾಗೂ ಸಹಾಯಕರು, ಎಲ್ಲ ಸಿಬ್ಬಂದಿ ವರ್ಗದವರು, ಊರಿನ ಜನಸಾಮಾನ್ಯರು, ಮುಖಂಡರು, ಹಿರಿಯರು ಎಲ್ಲರ ಸಹಭಾಗಿತ್ವದಲ್ಲಿ ಈ ದಿನ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯ ಸಭಾಂಗಣದಲ್ಲಿ ದಾಸಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಮಾಜ ಸೇವಕರು ಹಾಗೂ ಅಭಿವೃದ್ಧಿಯ ಚಿಂತಕರು ಅಧ್ಯಕ್ಷರು ಸಿಎಲ್ ಶ್ರೀನಿವಾಸ್ ಅವರು ಮಾತನಾಡಿ, ಈ ದಿನ ಗ್ರಾಮ ಪಂಚಾಯಿತಿ ಕನಕದಾಸರ 537ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಪ್ರಯುಕ್ತ ಸಮಸ್ತ ಜನತೆಗೆ ಹಾಗೂ ಎಲ್ಲ ಸಮುದಾಯದವರಿಗೂ, ಪಂಚಾಯಿತಿಯ ಚುನಾಯಿತ ಸದಸ್ಯರು, ಅಧಿಕಾರಿಗಳ ವೃಂದದವರಿಗೂ, ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೆ, ಗ್ರಾಮದ ಜನಸಾಮಾನ್ಯರು ಎಲ್ಲರಿಗೂ ಶುಭಾಶಯ ತಿಳಿಸಿದರು. ಈ ಸಂದರ್ಭದಲ್ಲಿ ಸಕ್ರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಜಗದೀಶ್ ಕುಮಾರ್ ಅವರು ಮಾತನಾಡಿ, ಈ ದಿನ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಕನಕದಾಸರ ಜಯಂತಿ ಕಾರ್ಯಕ್ರಮಕ್ಕೆ ಬಂದಿರುವ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಮಾಜಿ ಸದಸ್ಯರು, ಊರಿನ ಜನರಿಗೂ ದಾಸಶ್ರೇಷ್ಠ ಕನಕದಾಸರ ಜಯಂತ್ಯೋತ್ಸವ ಕಾರ್ಯಕ್ರಮ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಪುಷ್ಪ ಪಲ್ಲಕ್ಕಿ ತಾಲೂಕಾ ಮಟ್ಟದ ಕಾರ್ಯಕ್ರಮ ಮೆರವಣಿಗೆ ಹೋಗುತ್ತಿರುವುದು ತಿಳಿಸಿದರು. ಗ್ರಾಮ ಪಂಚಾಯಿತಿನ ಎಲ್ಲರಿಗೂ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಸವಿತಾ ಮೇಡಮ್ ಅವರು ಮಾತನಾಡಿ, ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಸದಸ್ಯರ ಮೇಡಮ್ ಅವರು ಕನಕದಾಸರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಸವಿಸ್ತಾರವಾಗಿ ಅವರ ಸವಿ ನೆನಪುಗಳ ಮರೆಯದ ದಿನ ಕನಕದಾಸರ ಕಾರ್ಯಕ್ರಮ ದಾಸಶ್ರೇಷ್ಠ ಎಂಬುದಾಗಿ ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿಡಿಒ ಅವರು ಪಂಚಾಯಿತಿ ವತಿಯಿಂದ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಎಲ್ಲರಿಗೂ 537ನೇ ಕನಕದಾಸ ಜಯಂತಿ ಆಚರಣೆ ನಮ್ಮ ಪಂಚಾಯತಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಇದನ್ನು ಚೆನ್ನಾಗಿ PDO ಆಗಲಿ, ಅಧ್ಯಕ್ಷರು, ಸದಸ್ಯ ಹಾಗೂ ಮುಖಂಡರು ಎಲ್ಲರೂ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ಕನಕದಾಸ ಜಯಂತಿಯ ಮತ್ತೊಮ್ಮೆಯ ಆರ್ಥಿಕ ಶುಭಾಶಯಗಳು. ಕನಕದಾಸರು ಅಂತಂದರೆ ಕನಕದಾಸರ ಮೂಲ ಹೆಸರು ಬಂದು ತಿಮ್ಮಪ್ಪ ನಾಯಕ. ಇವ್ರದ್ದು 1508ರಿಂದ 1606 ತನಕ ಅವ್ರದ್ದು ಜೀವನವನ್ನು ನಡೆಸಿದ್ದಾರೆ. ಕರ್ನಾಟಕದಲ್ಲಿ 15 ಮತ್ತು 16ನೇ ಶತಮಾನಗಳಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಇವರು ಸಹ ಒಬ್ಬರಾಗಿರ್ತಾರೆ. ದಾಸ ಪರಂಪರೆಯಲ್ಲಿ ಬರುವ 250ಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರೊಬ್ಬರೇ ಕೇಳ ಪಂಗಡದ ದಾಸರು. ಹಾಗೆಯೇ ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಕಾರರು ಮತ್ತು ಪುರಂದರ ದಾಸರೊಂದಿಗೆ ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧಾಂತಗಳಿಗೆ ಕಾಣಿಕೆಯನ್ನಿತ್ತವರು. ಕನಕದಾಸರು ಮತ್ತು ಪುರಂದರದಾಸರನ್ನು ಕರ್ನಾಟಕದ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಬಣ್ಣಿಸಲಾಗಿದೆ. ಕನಕದಾಸರು ದಂಡನಾಯಕರಾಗಿದ್ದು ಯುದ್ಧವೊಂದರಲ್ಲಿ ಸೋತ ಅವರಾಗಿ ಹರಿಭಕ್ತರಾಗಿದ್ದಾರೆ. ಇವರ ಮರಣ ಬಂದು 1609ರಲ್ಲಿ ಮರಣ ಆಗಿರುತ್ತೆ. ಇವ್ರದ್ದು ವೃತ್ತಿ ಬಂದು ಹರಿದಾಸರು ಹಾಗೂ ಮತ್ತು ಕೀರ್ತನಕಾರರ ಕವಿ. ಇವ್ರದ್ದು ಶೈಲಿ ಬಂದು ಕೀರ್ತನೆ, ಮುಖಭೋಗ, ಮುಂಡಿಗೆ, ಕಾವ್ಯ. ಧನ್ಯವಾದಗಳು.
ತಾವು ಚೆಲ್ಲಿಯಾನೂರು ಪಂಚಾಯತಿ ಸದಸ್ಯರಾಗಿ ಈ ಒಂದು ಕನಕದಾಸರ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜಾ ಕಾರ್ಯಕ್ರಮ, ಆ ಒಂದು ಕನಕದಾಸರ ನಡೆ ನುಡಿ ಸವಿ ನೆನಪುಗಳ ಈ ದಿನ ಸ್ಮರಿಸಿಕೊಂಡು ಯಾವ ರೀತಿ ಇಡೀ ಸಮಸ್ತ ಜನತೆಗೆ ಅವರ ಒಂದು ಹಾದಿಯಲ್ಲಿ ಹೋಗ್ತಿದೆ ಅಂತ ಹೇಳಿ ಈ ಒಂದು ಭಕ್ತಿಪೂರ್ವಕದಿಂದ ಪೂಜಾ ಕಾರ್ಯಕ್ರಮ ತಾವು ಯಶಸ್ಸಾಗಿದೆ. ಧನ್ಯವಾದಗಳು. ಮಾತಾಡಿ ಸರ್. ಚಂದ್ರಗಾನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಈ ದಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತಿ ಚುನಾಯಿತ ಸದಸ್ಯರು ಹಾಗೂ ಮಾಜಿ ಸದಸ್ಯರು ದಾಸಶ್ರೇಷ್ಠ ಕನಕದಾಸರ 537ರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಸದರಿ ದಿನದಂದು ಪಾಲ್ಗೊಂಡ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ, ಈ ದಿನದಂದು ಗ್ರಾಮ ಪಂಚಾಯತಿ ವತಿಯಿಂದ ತಾಲೂಕು ಪಂಚಾಯತಿಗೆ ಪುಷ್ಪದ ಪಲ್ಲಕ್ಕಿಯನ್ನು ಮಾಡಿ ಕಳಿಸ್ತಾ ಇದ್ದೀವಿ. ಆದ್ದರಿಂದ ಎಲ್ಲ ಕನಕ ಇವರಿಗೂ ಗ್ರಾಮ ಪಂಚಾಯತಿ ವತಿಯಿಂದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ನಮ್ಮಲ್ಲೊಂದು ಮಾತ್ರ ಇದೆ ಸರ್. ಈ ಒಂದು ಚಂದ್ರಗಾನಹಳ್ಳಿ ಪಂಚಾಯತಿ ಒಂದು ಕನಕದಾಸರ ಒಂದು ಜಯಂತ್ಯುತ್ಸವ ಪ್ರತಿ ವರ್ಷವೂ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಒಂದು ಸಹಭಾಗಿತ್ವದಲ್ಲಿ ಈ ದಿನ ಕಾರ್ಯಕ್ರಮ ಪಂಚಾಯತಿ ಪೂಜಾ ಕಾರ್ಯಕ್ರಮ ಮುಖಾಂತರ ಒಂದು ಮೆರವಣಿಗೆ ಹಮ್ಮಿಕೊಂಡು ಯಶಸ್ಸಿಗೆ ತಾವು ಒಂದು ಪಂಚಾಯತಿ ಆಮೇಲೆ ಕಾರಣಕರ್ತರಾಗಿ. ಹೌದು ಓಕೆ, ಹೌದು. ಥ್ಯಾಂಕ್ ಯು. ಮಾತಾಡಿ ಸರ್. ಚಂದ್ರಗಾನಹಳ್ಳಿ ಗ್ರಾಮ ಪಂಚಾಯತಿಯ ಕನಕದಾಸ ಜಯಂತಿ 537ನೇ ಜಯಂತಿಯ ಎಲ್ಲರಿಗೂ ಶುಭಾಶಯಗಳು ತಿಳಿಸ್ತಾ, ಈ ದಿನ ಚಂದ್ರಗಾನಹಳ್ಳಿ ಪಂಚಾಯತಿಯಲ್ಲಿ ವಿಜೃಂಭಣೆಯಿಂದ ಕನಕ ಜಯಂತಿ ಆಚರಿಸಲಾಯಿತು. ಈ ದಿನ ಪುಷ್ಪ ಪಲ್ಲಕ್ಕಿಯೊಂದಿಗೆ ಶ್ರೀನಿವಾಸಪುರಕ್ಕೆ ತೆರಳಿ ಅಲ್ಲಿ ಇದು ಮಾಡಿ ತಾಲೂಕು ಮಟ್ಟದಲ್ಲಿ ಕನಕ ಜಯಂತಿನ ಆಚರಿಸಕ್ಕೆ ಹೋಗ್ತಾ ಇದ್ದೀವಿ. ಎಲ್ರಿಗೂ ಕನಕ ಜಯಂತಿಯ ಶುಭಾಶಯಗಳು. ಸಮಸ್ಯೆ ಸರ್. ಅಧ್ಯಕ್ಷರು CL ಶ್ರೀನಿವಾಸ್. ಥ್ಯಾಂಕ್ ಯು.